ಜಾಗ ಬಗ್ಗೆ ಹೇಳೋದಾದ್ರೆ ಎಷ್ಟು ಅಂತರ ಇದೆ, ಎಷ್ಟು ವಿಡ್ತ್ ಇದೆ, ಹೆಂಗೆ? ಮೇಡಮ್ ಇದು 23/53 ಮೇಡಮ್ ಇದು ಶೆಡ್. ಓಕೆ. ಹೈಟ್ ಬಂದ್ಬಿಟ್ಟು 14 ಅಡಿ ಮಾಡಿದೀವಿ ಮೇಡಮ್ ಇದು. ಸೊ ಎಷ್ಟು ಬ್ಯಾಚ್ ಇದೆ? ಇದು ಶೂಟ್ ಬಂದ್ಬಿಟ್ಟು ಒಂದು 12 ಶೂಟ್ ಮಾಡ್ಕೊಂಡಿದ್ದೀವಿ ಮೇಡಮ್ ಇದು. ಇದು ಆಕ್ಚುಲಿ ಟೋಟಲ್ ಬಂದು ಒಂದು 350 ರಿಂದ 400 ಮಟ್ಟ ಮೇಯುತ್ತೆ ಮೇಡಮ್. ಒಂದು 2 ಎಕರೆ ಜಾಗ ಹಾಕೊಂಡ್ರೆ ನೀವು ಒಂದು ಬ್ಯಾಚ್ ರೇಷ್ಮೆ ಮಾಡ್ಕೋಬಹುದು. ಆಕ್ಚುಲಿ ಒಂದು ಬ್ಯಾಚ್ ಮೇಯಿಸ್ಕೋಬೇಕು ಅಂದ್ರೆ ನಿಮ್ಗೆ ಆಕ್ಚುಲಿ ಒಂದೂವರೆ ತಿಂಗಳು ಸೊಪ್ಪು ಬರಕಾಗುತ್ತೆ. ಮತ್ತೆ ನಮ್ಗೆ ಹುಳು ಬಂದ್ಬಿಟ್ಟು ಹುಳು ಸ್ಟಾರ್ಟ್ ಮಾಡೋದ್ರಿಂದ 28 ದಿವಸ 30 ದಿವಸ ಮಾರ್ಕೆಟ್ ಟೈಮ್ ಇರುತ್ತೆ ಮೇಡಮ್. ಸೊ 28 ದಿನದಲ್ಲಿ ಬೆಳೆ ಬರುತ್ತೆ ಮೇಡಮ್. ಓಕೆ ಮೇಡಮ್, ಆಕ್ಚುಲಿ ಬಂದಿದ್ದು ಶೆಡ್ ಎಲ್ಲ ಸಿಮೆಂಟ್ ಇಟಿಕೆಯಲ್ಲಿ ಮಾಡಿದ್ವಿ. ನಮ್ಗೆ ಇದು ಗವರ್ಮೆಂಟ್ ಇಂದ ಅನುದಾನನೂ ಬಂದಿದೆ ಮೇಡಮ್. ಇದು ಎಷ್ಟು ಬಂತು ಸರ್? ಒಂದು 3 ಲಕ್ಷ ರೂಪಾಯಿ ಸಬ್ಸಿಡಿ ಬಂದಿದೆ ಮೇಡಮ್. ಓಕೆ. ಸೊ ಹೆಂಗ್ ಅಪ್ಲೈ ಮಾಡಿದ್ರಿ ಸರ್? ಏನದು ಮೇಡಮ್? ಇದು ನಾವು ರೇಷ್ಮೆ ಹಾಕ್ತಿವಿ ಅಂತ ಹೇಳ್ಬಿಟ್ಟು ರೇಷ್ಮೆ ಇಲಾಖೆಗೆ ಹೋಗಿ ಈ ತರ ಪ್ರೋಸೆಸ್ ಮಾಡ್ತಾ ಇದೀವಿ ಅಂತ ಅವರೇ ಬಂದು ಸ್ಪಾಟ್ ವಿಸಿಟ್ ಮಾಡ್ಬಿಟ್ಟು GPS ಮಾಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಕ್ ಹೇಳ್ತಿದ್ದಾರೆ. ಎಲ್ಲ ಫಿನಿಶ್ ಆದ್ಮೇಲೆ ಅವ್ರು ಬಂದು ಮತ್ತೆ ಎಲ್ಲ ಫೈನಲ್ ಮಾಡ್ಕೊಂಡು ನಮ್ಗೆ ಅಮೌಂಟ್ ಡೈರೆಕ್ಟ್ ಬ್ಯಾಂಕಿಗೆ ಹಾಕ್ತಾರೆ. ಪಾಣಿ ಕೊಡ್ಬೇಕು, ಮತ್ತೆ ಅವರೇ ಬಂದು ಇಲ್ಲಿ ಮಾಡ್ತಾವ್ರೋ ಇಲ್ವಾ ಅಂತ GPS ಮಾಡ್ಕೊಂಡು ಹೋಗ್ತಾರೆ. ಇವರು ರೇಷ್ಮೆ ಹಾಕಿದಾರೋ ಮತ್ತೆ ಸುಮ್ನೆ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಬಂದು ಫೋಟೋ ಹೊಡ್ಕೊಂಡು GPS ಮಾಡ್ಕೊಂಡು ಹೋಗ್ತಾರೆ ಮೇಡಮ್. ಒಂದು ಶೆಡ್ ಎಲ್ಲ ರೆಡಿ ಆದ್ಮೇಲೆ ಒಂದು 2 ರಿಂದ 3 ತಿಂಗಳಲ್ಲಿ ನಮ್ಮ ಅಕೌಂಟ್ಗೆ ಪೇ ಮಾಡ್ತಾರೆ. ಓಕೆ. ಬಾಸ್ ವಾಲಾ, ಬಿ ದ ಬಾಸ್.